ನಿಮ್ಮ ಪಾತ್ರ ಅಥವಾ ಕತೆ ಆಯ್ಕೆ ವಿಚಾರದಲ್ಲಿ ಅವಿನಾಶ್ ಇರ್ತಾರ ಅಥವಾ ಇರಲ್ಲ? ಅವಕಾಶ ಇಲ್ಲ ಅಂದ್ರೂ ಪರವಾಗಿಲ್ಲ, ಖಡಾಖಂಡಿತವಾಗಿ ನಾನು ಇದನ್ನ ಮಾಡಲ್ಲ. ಅವರು ಬಲವಂತಕ್ಕೆ ಬಸರಾಗಲ್ಲ. ರಂಗಭೂಮಿ ತುಂಬಾ ಶಿಸ್ತು ಕಲಿಸ್ತು, ಸಿನಿಮಾ ಕ್ವಿಟ್ ಮಾಡಬಾರ್ದು ಅನ್ನೋ ಒಂದು ಗುಣನ ಕಲಿಸಿದೆ. ಪ್ರಿಯಾ ಅವರಿಗೆ ನಡ್ಸ್ಬೇಕಂದ್ರೆ ಯಾವ ಹೀರೋ ಸ್ಕ್ರೀನ್ ಶೇರ್ ಕಿಲ್ಲರ್ ಆಗಿ ರಜನಿಕಾಂತ್ ಸರ್. ಓಹೋ ಕನ್ನಡದಲ್ಲಿ ಶಿವಣ್ಣ. ಅವ್ರು ಲಾಂಗ್ ಹಿಡಿದ್ರೆ ನೀವು ಗನ್ ಹಿಡಿಯೋದು. ಅಯ್ಯಯ್ಯೋ. ನಿಮ್ಮನ್ನು ನೀವು ಆ ಡ್ರೆಸ್ಸಲ್ಲಿ ಕಂಡ್ಕೊಂಡಾಗ ನಿಮಗೆ ಮಾಲಾಶ್ರೀ ಮೇಡಮ್ ಏನಾದ್ರು ನೆನಪಾದ್ರ ಅಂತ? ಮಾಲಾಶ್ರೀ ಮ್ಯಾಮ್ ಸಿನಿಮಾ ಅಂತಂದ್ರೆ ಕಣ್ಣು ಆಚೆ ಈಚೆ ಮಾಡದೆ ಕುತ್ಕೊಂಡ್ಬಿಡ್ತಿದ್ದೆ. ಭೀಮಾ ಆದ್ಮೇಲೆ ತೊಗೊಳ್ತಿರೋ ಪೇಮೆಂಟ್ ಎಷ್ಟು? ನಂಬರ್ ನೋಡೋಣ. ನಿಮ್ಮ ಪಾತ್ರ ಅಥವಾ ಕತೆ ಆಯ್ಕೆ ವಿಚಾರದಲ್ಲಿ ಅವಿನಾಶ್ ಇರ್ತಾರ ಅಥವಾ ಇರಲ್ಲ? ಖಂಡಿತ ಇರ್ತಾರೆ. ಅವರ ಕೆಲಸಗಳಾಗ್ಲಿ ಅಥವಾ ನನ್ನ ಕೆಲಸಗಳಾಗ್ಲಿ ನಾವಿಬ್ರು ಕೂತು ಮಾತಾಡಿ ನಾವು ನಿರ್ಧಾರ ಮಾಡ್ತೀವಿ. ಸೊ ಅಲ್ಟಿಮೇಟ್ ಆಗಿ ಯಾರ ಕೆಲಸ ಆಗಿರುತ್ತೋ ಅವರ ನಿರ್ಧಾರ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ನಾವು ಡಿಸ್ಕಷನ್ ಅಂತೂ ಮಾಡ್ತೀವಿ. ಈಗ ನನ್ನ ಸಿನಿಮಾಗಳಿಗೆ ಅಂತ ಬಂದಾಗ ಇಬ್ರು ಕೂತು ಕತೆ ಕೇಳ್ತೀವಿ. ಯಾಕೆಂತಂದ್ರೆ ನಾನು ಸ್ವಲ್ಪ ಮರುಗೋದು ಜಾಸ್ತಿ. ಅಯ್ಯೋ ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ, ಅಯ್ಯೋ ಅನ್ನೋದು ಸ್ವಲ್ಪ ಜಾಸ್ತಿ. ನಾನು ಅವಾಗ ಪೇಮೆಂಟ್ ಕತೆ ಟೀಮ್ ಎಲ್ಲದ್ರಲ್ಲೂ ನಾನು ಸ್ವಲ್ಪ ಮರಗ್ಬಿಡ್ತೀನಿ. ಅಯ್ಯೋ ಹೆಂಗಿಲ್ಲ ಅನ್ನೋದು, ಪಾಪ ಅವ್ರು ಇಲ್ಲಿ ತನಕ ಬಂದ್ ಪಾಪ ಅಷ್ಟು ಹೇಳಿಯಾರೆ, ಇವ್ ಏನೋ ಕಷ್ಟದಲ್ಲಿದಾರಂತೆ ಅಂತೆಲ್ಲ ಹೇಳ್ತೀನಲ್ಲ, ಅದನ್ನ ಅಡ್ಡ ಮಾಡಿ ಅದನ್ನ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಅಂತ ಅವಿನಾಶ್ ಜೊತೆಲಿರ್ತಾರೆ. ಸೊ ಅವ್ರ ಆ ಥರ ಎಲ್ಲ ಸುಮ್ಮನೆ ಪಾಪ ಅನ್ನಲ್ಲ, ಅವ್ರು ತುಂಬ ಅಂದ್ರೆ ತುಂಬ ಆಯ್ಕೆ ಮಾಡ್ತಾರೆ. ಸೊ ಅವ್ರಿಗೂ ಒಂದಷ್ಟು ಎಲ್ಲ ಬಂದಾಗ ಅವರು ಇಲ್ಲ ಇದು ಖಡಾಖಂಡಿತವಾಗಿ ನನಗೆ ಈಗ ಅವಕಾಶ ಇಲ್ಲ ಅಂದ್ರೂ ಪರವಾಗಿಲ್ಲ, ಖಡಾಖಂಡಿತವಾಗಿ ನಾನು ಇದನ್ನ ಮಾಡಲ್ಲ. ಅವರು ಬಲವಂತಕ್ಕೆ ಬಸರಾಗಲ್ಲ. ಅವಿನಾಶ್ ಹೌದು, ಅವರು ಖಡಾಖಂಡಿತವಾಗಿ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ನಾವು ಚೆನ್ನಾಗಿರೋಣ, ಸ್ನೇಹಿತರಾಗಿ ಚೆನ್ನಾಗಿರೋಣ, ಬಟ್ ನನ್ಗೆ ಇಷ್ಟ ಇಲ್ಲದೇ ಇರೋ ಕೆಲಸನ ನಾನು ಮಾಡಲ್ಲ ಅಂತ ತುಂಬಾ ಖಡಾಖಂಡಿತವಾಗಿ ಹೇಳ್ತಾರೆ. ನಾನು ಅದ್ರಲ್ಲಿ ಸ್ವಲ್ಪ ವೀಕ್ ಇದ್ದೀನಿ. ಅಯ್ಯೋ ಪಾಪ ಏನ್ ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ನೊಂದ್ಕೊಂಡ್ಬಿಡ್ತಾರೋ ಏನೋ ಅಂತ ಸ್ವಲ್ಪ ಮುಲಾಜಿಗೆ ನಾನು ಯೋಚನೆ ಮಾಡ್ಬಿಡ್ತೀನಿ. ಸೊ ಹಾಗಾಗಿ ನಾನು ಅವಿನಾಶ್ನ ಜೊತೆಲೇ ಕೆಲಸ ಅಂತ ಬಂದಾಗ ಅವಿನಾಶ್ ಜೊತೆಯಲ್ಲೇ ಇರ್ತಾರೆ ನನ್ನ ಇನ್ನೊಂದು ವಾಯ್ಸ್ ಆಗಿ. ರಂಗಭೂಮಿ ತುಂಬಾ ಶಿಸ್ತು ಕಲಿಸ್ತು, ಸಿನಿಮಾ ತಾಳ್ಮೆ ಕಲಿಸ್ತು. ಎಸ್ ಸರ್, ಖಂಡಿತವಾಗ್ಲೂ ಸಿನಿಮಾ ತುಂಬ ತಾಳ್ಮೆ ಕಲಿಸಿದೆ. ಆಮೇಲೆ ಕ್ವಿಟ್ ಮಾಡಬಾರ್ದು ಅನ್ನೋ ಒಂದು ಗುಣನ ಕಲಿಸಿದೆ. ಯಾಕೆಂದ್ರೆ ಹೌದು ಇದೆ ಅಂತ. ಹೌದು. ಮುಂದಿನ ನಿಮ್ಮ ಸಿನಿಮಾಗಳು ಯಾವ್ಯಾವ ರೀತಿ ಇದೆ? ನಾನೊಂದು ವಿಶೇಷವಾಗಿರುವಂಥ ಪಾತ್ರನ ನಿಭಾಯಿಸಿದ್ದೀನಿ ಈಗ, ರುಧಿರವನ ಅಂತ ಅಂದ್ಬಿಟ್ಟು. ಸೊ ಈಗ ಶೂಟಿಂಗ್ ಎಲ್ಲ ಮುಗಿಸ್ತಾ ಇದು. ಅದು ಬಿಟ್ಟು ಗಾಂಧಿ ಸ್ಕ್ವೇರ್ ಅಂತ, ಅದೊಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ಸಿನಿಮಾ, ಶರತ್ ಲೋಹಿತಾಶ್ವ ಸರ್ ಕಾಂಬಿನೇಷನಲ್ಲಿ. ಸೊ ಅದೊಂದು ಸಿನಿಮಾ ಮುಗ್ದಿದೆ. ಕುಂಭ ಸಂಭವ ಅಂತ ಅದೊಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಅದನ್ನು ಸ್ವಲ್ಪ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಒಂದು ವಿಶೇಷ ಏನೊಂದು ಅಂದರೆ ರಿಯಲ್ ಘಟನೆನ ಇಟ್ಕೊಂಡು ಅವರು ಸಿನಿಮಾ ಮಾಡಿದ್ದಾರೆ. ಅದೊಂದು ಮುಗಿಸಿದ್ದೀನಿ ಕನ್ನಡದಲ್ಲಿ. ತಮಿಳ್ ಪ್ರಾಜೆಕ್ಟು ನಡೀತಾ ಇದೆ. ಸೊ ಅದು ಬಿಟ್ಟು ತೆಲುಗುದು ಒಂದು ಮಾತುಕತೆಯಲ್ಲಿದೆ. ಪಂಚತಾರ ಭಾಷೆ. ಅಯ್ಯಯ್ಯೋ ದೇವರೇ ಎಲ್ಲದಕ್ಕೂ ಅಸ್ತು ಅನ್ನಪ್ಪ. ಆಗುತ್ತೆ, ಅದೇ ಹೇಳಿದಲ್ಲ, ಅಗೇನ್ ತಾಳ್ಮೆ ಅನ್ನೋದಿದ್ರೆ ಎಲ್ಲಿ ಬೇಕಾದ್ರೂ ಹೋಗೋದು. ಓಕೆ, ಒಂದಷ್ಟು ನಟಿಯರಿಗೆ ಒಬ್ಬೊಬ್ಬ ಹೀರೋ ತುಂಬ ಇಷ್ಟ ಇರ್ತಾನೆ, ಅಂದರೆ ತನ್ನ ಇಂಥವ್ರ ಜೊತೆ ನಾನು ನಟಿಸ್ಬೇಕು ಅನ್ನೋದು. ಪ್ರಿಯಾ ಅವರಿಗೆ ನಟಿಸ್ಬೇಕಂದ್ರೆ ಯಾವ ಹೀರೋ ನಟಿಸ್ಬೇಕು ಅಂತ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರನ್ನೇ ನಾನು ಹೇಳಲ್ಲ. ಎಲ್ಲ ಕಲಾವಿದ್ರ ಮೇಲೂ ನನಗೆ ತುಂಬಾ ಅಭಿಮಾನ ಇದೆ, ಗೌರವ ಇದೆ. ಪರ್ಟಿಕ್ಯುಲರ್ ಆಗಿ ರಜನಿಕಾಂತ್ ಸರ್. ಓಹೋ, ಕನ್ನಡದಲ್ಲಿ ತಮಿಳಿಗೆ ಹೋಗ್ತಾ ಇದೀರಿ ತಾಳಿ. ಶಿವಣ್ಣ ಕನ್ನಡದಲ್ಲಿ. ಎಸ್, ಶಿವಣ್ಣ ಸಖತ್ ಅಂದ್ರೆ ಸಖತ್. ಅವರು ಒಂಥರ ಅವ್ರ ಎನರ್ಜಿ ಸಖತ್ ಇಷ್ಟ ಆಗುತ್ತೆ. ಸೊ
ಕನ್ನಡದಲ್ಲಿ ಎಸ್, ಶಿವಣ್ಣ ಸಖತ್ತು ಒಂಥರ ನನಗೆ ನನ್ನ ಒಂದು ರಾ ಲುಕ್ ಎಲ್ಲ ಇದೆಯಲ್ಲ, ಅದಕ್ಕೆ ಶಿವಣ್ಣ ಸಖತ್ತಾಗಿ ನಾನು ಅವ್ರಿಗೆ ಮ್ಯಾಚ್ ಆಗ್ತೀನಿ ಥರ ಫೀಲ್ ಆಗುತ್ತೆ ಯಾವಾಗಲೂ. ಕರೆಕ್ಟ್. ಹಾಗಾಗಿ ಮಣ್ಣನ ಮಗ ಥರ ಫೀಲ್. ಅವ್ರು ಲಾಂಗ್ ಹಿಡಿದ್ರೆ ನೀವು ಗನ್ ಹಿಡಿಯೋದು, ಅಯ್ಯಯ್ಯೋ ಅಲ್ಲ ಆ ಕಾಂಬಿನೇಷನ್ ಹೆಂಗಿರುತ್ತೆ ನಾನು ಇದನ್ನ ಬಯಸ್ಕೊಂಡು ಮತ್ತೆ ಅವ್ರ ಯೂನಿಫಾರ್ಮ್ ಕರೆದ್ಬಿಟ್ರೆ ಕಷ್ಟ. ಯಾಕೆ ಆಗ್ಬಾರ್ದು ಅಂತ. ಯಾಕಂದ್ರೆ ಪೊಲೀಸ್ ಗಂದಿರ್ಲಿ ಸ್ಟೋರಿ ಸಿನಿಮಾದ ಬಂದಾಗ ಸಾಯಿ ಕುಮಾರ್ಗೆ ಅದೇ ರೋಲ್ ಹೋದು ಅಂತ. ಹೌದು. ಹಂಗಾಯ್ತು ಈಗ ನಿಮ್ಮದು. ಓಕೆ, ನಿಮ್ಮನ್ನು ನೀವು ಆ ಡ್ರೆಸ್ಸಲ್ಲಿ ಕಂಡ್ಕೊಂಡಾಗ ನಿಮಗೆ ಮಾಲಾಶ್ರೀ ಮೇಡಮ್ ಏನಾದ್ರು ನೆನಪಾದ್ರ ಅಂತ? ಮಾಲಾಶ್ರೀ ಮ್ಯಾಮ್, ನಾನು ಪೊಲೀಸ್ ಆಗಬೇಕು ಅಂತ ಸಣ್ಣ ವಯಸ್ಸಿಂದ ಆಸೆ ಬಂದಿದ್ದೆ ನನಗೆ ಮಾಲಾಶ್ರೀ ಮ್ಯಾಮ್ ಸಿನಿಮಾಗಳನ್ನ ನೋಡಿ. ಸಿನಿಮಾ ಎಷ್ಟು ಇನ್ಸ್ಪೈರ್ ಮಾಡ್ತಿತ್ತು ಅಂತ ಅಂದ್ರೆ, ಮಾಲಾಶ್ರೀ ಮ್ಯಾಮ್ ಸಿನಿಮಾ ಅಂತಂದ್ರೆ ಕಣ್ಣು ಆಚೆ ಈಚೆ ಮಾಡದೆ ಕುತ್ಕೊಂಡ್ಬಿಡ್ತಿದ್ದೆ, ಅದನ್ನ ಫೀಲ್ ಮಾಡ್ತಿದ್ದೆ. ಯಾರು ಇಲ್ದಿರುವಾಗ ಒಬ್ಳೆ ಆಕ್ಟ್ ಮಾಡ್ತಿದ್ದೆ, ಗೋಡೆಗೆಲ್ಲ ಆಕ್ಟ್ ಮಾಡ್ತಿದ್ದೆ ನಾನು. ಟೀಚರ್ ಅಂದ್ರೆ ಟೀಚರ್ ಆಗ್ಬಿಡ್ತಿದ್ದೆ, ಪೊಲೀಸ್ ಅಂದ್ರೆ ಪೊಲೀಸ್ ಆಗ್ಬಿಡ್ತಿದ್ದೆ. ಸೊ ರೌಡಿ ಅಂದ್ರೆ ರೌಡಿ ತರ ಎಲ್ಲ ಆಗ್ಬಿಡ್ತಾ ಇದ್ದೆ ನಾನು. ಸೊ ಮಾಲಾಶ್ರೀ ಮ್ಯಾಮ್ ಇಂದ ನನಗೆ ಅಂದ್ರೆ ಪೊಲೀಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದ್ರ ಮೇಲೆ ನನಗೆ ಇದನ್ನ ನಾನು ಹೇಳಲೇಬೇಕು. ಮಾಲಾಶ್ರೀ ಮ್ಯಾಮ್ ಅವ್ರು ಆ್ಯಕ್ಟ್ ಮಾಡಿದ ಪೊಲೀಸ್ ಸಿನಿಮಾಗಳನ್ನ ನೋಡಿ ನನಗೆ ಆ ಪೊಲೀಸ್ ಹುದ್ದೆ ಮೇಲೆ ಎಷ್ಟು ಒಂಥರ ಅಭಿಮಾನ, ಒಂಥರ ಭಕ್ತಿ. ಅದು ಅಭಿಮಾನ ಅಂದ್ರೆ ಭಕ್ತಿಗಿನ ಜಾಸ್ತಿ ಅದು. ನಾನು ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ಹೋಗುವಾಗ ನಮಸ್ಕಾರ ಮಾಡ್ತಿದ್ದೆ, ಸ್ಟೇಷನ್ಗೆ, ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋ ಥರ. ಅದಕ್ಕೆ ಹೇಳೋದು ಸಿನಿಮಾ ಎಷ್ಟು ಪ್ರಭಾವ ಮಾಧ್ಯಮ ಅಂತ ಹೌದು ಅಲ್ವಾ? ಅದೆಷ್ಟು ಇಂಪ್ಯಾಕ್ಟ್ ಇದೆ ಅವ್ರ ಪಾತ್ರ ನಿಮಗೆ. ಹೌದು. ಸೊ ನನಗೆ ಭೀಮಾ ಆದ್ಮೇಲೆ ಮಾಲಾಶ್ರೀ ಮ್ಯಾಮ್ ತರ ನಮ್ಗೊಬ್ರು ಸಿಕ್ಕರು ಅಂತ ಮಾಲಾಶ್ರೀ ಮ್ಯಾಮ್ ಹೆಸರಿನ ಜೊತೆ ನನ್ನ ಹೆಸರನ್ನ ತಳಕ್ ಹಾಕುವಾಗ ನಾನು ಆನಂದದಲ್ಲಿ ತೇಲ್ತಿದ್ದೆ ಸರ್. ಅದೆಲ್ಲ ಸೌಭಾಗ್ಯ ಆರ್ಟಿಸ್ಟ್ಗಳಿಗೆ. ಅದು ಹೊಸಬ್ರಿಗೆ ಆ ಥರದೊಂದು ಅಪ್ರಿಸಿಯೇಷನ್ ಸಿಗತ್ತಲ್ಲ, ಅಂದ್ರೆ ಒಬ್ಬ ಲೆಜೆಂಡ್ ಜೊತೆ ಅವ್ರ ಹೆಸರನ್ನ ತಳಕ್ ಹಾಕೋದಿದೆಯಲ್ಲ, ಅದು ಒಂಥರ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಂಥದ್ದೊಂದು ಅಯ್ಯೋ ಹೌದಾ ಅಂತ ಹೆಮ್ಮೆ, ಒಂದು ಸಾರ್ಥಕತೆ ಫೀಲ್ ಆಗ್ತಿತ್ತು ನನಗೆ. ಕನ್ನಡದಲ್ಲಿ ಈಗ ಮಾಲಾಶ್ರೀ ಮೇಡಮ್ ಅಂತ ತಕ್ಷಣ ನೆನಪು ಬರೋದೇ ಕಿರಣ್ ಬೇಡಿ, ದೊಡ್ಡ ದೊಡ್ಡ ಪಾತ್ರಗಳು. ಅಪ್ಪ ಯಾವಾಗಲೂ ಹೇಳೋರು, ನಾನು ಭೀಮಾ ಸಿನಿಮಾ ಹೋಗುವಾಗ, ಶೂಟಿಗೆ ಹೋಗುವಾಗ, ಮಾಲಾಶ್ರೀ ತರ ವಿಜಯಶಾಂತಿ ತರ ಪ್ಲೇ ಮಾಡಬೇಕು ಕ್ಯಾರೆಕ್ಟರ್ನ. ಅವರು ಫುಲ್ ನನಗೆ ಎನರ್ಜಿ ತುಂಬಿಕೊಳ್ಸೋರು. ಹೌದು. ಪೊಲೀಸ್ ಅಂತ ಬಂದಾಗ ನಿಲ್ತಿದ್ದೆ ಯಾರ ಕ್ಯಾರೆಕ್ಟರ್, ಮೇನ್ ಮಾಲಾಶ್ರೀ ಮ್ಯಾಮ್ ಬಿಟ್ಟರೆ ವಿಜಯಶಾಂತಿ. ಹೌದು. ಎಸ್ ಮೇಡಮ್, ಇಷ್ಟೊಂದು ವರ್ಷದ ಏನು ಜರ್ನಿ ಇತ್ತು, ಈ ಜರ್ನಿಯಲ್ಲಿ ನಾಟಕ ಕೂಡ ಮಾಡ್ತೀರಿ. ಈಗ ಸಿನಿಮಾದಲ್ಲಿ ನೀವು ಅವಿನಾಶ್ ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ. ಸೈಡ್ ವಿಂಗ್ ಅಲ್ಲಿ ಮಾಡಿದೀನಿ, ರಿಲೀಸ್ ಆಗಿಲ್ಲ. ಓಕೆ, ನಾಟಕ ಪ್ರಯೋಗ ಆಗಿದೆ, ನನ್ನಳು ನೀ ನಿನ್ನೋಳುನ. ಆ ಪ್ರಯೋಗ ಇಬ್ಬರು ಸೇರಿ ಮಾಡಿದಿರಿ. ಸೊ ಮುಂದಿನ ದಿನಗಳಲ್ಲಿ ಅವಿನಾಶ್ ಡೈರೆಕ್ಷನ್ ಅಲ್ಲಿ ಮತ್ತೇನಾದ್ರು ಮಾಡೋಂಥದ್ದು ಏನಾದ್ರು ಇದೆಯಾ? ಅಂದ್ರೆ ನಾಟಕನ ಸಿನಿಮಾ ಅವಿನಾಶ್ ಅವ್ರನ್ನ ಕೇಳಬೇಕು. ಅವರೊಂದು ಸಕ್ಕತ್ತಾಗಿರೋ ಕ್ಯಾರೆಕ್ಟರ್ ಬರೋದನ್ನ ನಾನು ಕರೆದ್ರೆ ನಾನು ಖಂಡಿತವಾಗ್ಲೂ ಹ್ಞೂ ಅಂತೀನಿ. ಬಹುಶಃ ತುಂಬಾ ದುಬಾರಿ ಈಗ ನೀವು ಆ ತರ ಹಂಗೇನು ಇಲ್ಲ ಸರ್. ಅಂದ್ರೆ ಫ್ರೀಯಾಗಿ ಅವಿನಾಶ್ ನಮ್ಮ ಯಜಮಾನ್ರು ಅಂತ ಫ್ರೀಯಾಗಿ ಮಾಡಲ್ಲ, ಖಂಡಿತವಾಗ್ಲೂ ನಾನು ನನ್ನ ಪೇಮೆಂಟ್ ತಗೋತೀನಿ. ಬಟ್ ನಾನು ಎಲ್ಲರೂ ಹೇಳೋ ಥರ ಏನು ದುಬಾರಿ ಅಲ್ಲ, ಆರಾಮಾಗಿ ನನಗೆ ಪೇಮೆಂಟ್ ಮಾಡಬಹುದು ಈಗಲೂ ನಾನು. ಹಾಗಾದ್ರೆ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದು ಎಷ್ಟು? ಭೀಮಾ ಆದ್ಮೇಲೆ ತೊಗೊಳ್ತಿರೋ ಪೇಮೆಂಟ್ ಎಷ್ಟು? ನಂಬರ್ ನೋಡೋಣ. ಅದನ್ನ ಹೇಳಿ. ಮುಂಚೆ ನಾನು ತಗೊಂಡು ಆಕ್ಟಿಂಗ್ ಅಂತ ಬಂದಾಗ ನಾನು ತಗೊಂಡಿದ್ದು ಮೊದಲನೇ ಪೇಮೆಂಟ್ ಒಂದು ಪಾರ್ವತಿ ಪರಮೇಶ್ವರ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಒಂದು ದಿನಕ್ಕೆ ನನಗೆ, ಅಂದ್ರೆ ನಾನು ಅವಾಗ ಇನ್ನ ನಟನದಲ್ಲಿ ಇದ್ದೆ, ಅಲ್ಲಿಂದ ನನಗೊಂದು ಪಾತ್ರ ಇದೆ, ನೀನು ಮಾಡ್ತೀಯಾ ಅಂತ ಕೇಳಿದ್ರು. ಸೊ ಆಗ ಒಂದು ಕ್ಯಾರೆಕ್ಟರ್ ನಾನು ಆರ್ಟಿಸ್ಟ್ ಆಗಿ ಹೋಗಿದ್ದೆ. ಅವಾಗ ನನಗೆ 500 ರೂಪೀಸ್ ಕೊಟ್ಟಿದ್ರು ಒಂದು ದಿನದ ಪೇಮೆಂಟ್ ಅಂತ. ಸೊ ನನ್ನ ಆಕ್ಟಿಂಗಿಗೆ ಪೇಮೆಂಟ್ ಅಂತ 500 ಇಂದ ಶುರುವಾಗಿದೆ. ಏನು ಮಾಡಿದ್ರ ದುಡ್ಡನ್ನ ನೆನಪಿದೆಯಾ? ಗೊತ್ತಿಲ್ಲ. ಅಂದ್ರೆ ನಾನು ಇದು ತುಂಬಾ ಪ್ರೆಷಿಯಸ್ ವಸ್ತು ಅಂತ ಅಥವಾ ಇದನ್ನೆಲ್ಲ ನಾನು ಹಾಗೆಲ್ಲ ಮಾಡಿಡಲ್ಲ. 500 ರೂಪಾಯಿ ನಾನು ಬಳಸಿದೆ. ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಲ್ಲ ಮತ್ತೆ. ಸೊ ಅವಾಗೆಲ್ಲ ಕನ್ವಿನ್ಸ್ ಅಷ್ಟೇ ಆಗಿರುತ್ತೆ ಕೊಟ್ಟಿದ್ದ ದುಡ್ಡು, ಅಷ್ಟೊಂದೆಲ್ಲ ಏನಿರ್ಲಿಲ್ಲ ಅವಾಗ. ಬಟ್ ನಾನು ಊಟ ತಿಂಡಿದ್ದು
ಬಸ್ ಚಾರ್ಜು, ಆಟೋದಲ್ಲಿ ಇಲ್ಲಿ ಓಡಾಡಿದ್ದು, ಇಳಿದ ಮೇಲೆ ಎಲ್ಲ ಓಡಾಡಿದ್ದು. ಸೊ ಅದನ್ನು ನಾನು ಹಾಗೆ ಖರ್ಚು ಮಾಡಿದೆ ಆ್ಯಕ್ಚುಲಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.